ಮನೋವಿಜ್ಞಾನದ ಸೈಕೋ ಮತ್ತು ಲೋಗೋಸ್ ಎಂಬ ಈ ಪದವು ಯಾವ ಭಾಷೆಯಿಂದ ಬಂದಿದೆ? ಈ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಮನೋವಿಜ್ಞಾನದ ಸೈಕ್ ಈ ಪದದ ಅರ್ಥ ಆತ್ಮವಾಗಿದೆ. ಮನೋವಿಜ್ಞಾನವು ಆತ್ಮದ ವಿಜ್ಞಾನವಲ್ಲ ಎಂದು ಮೊದಲು ವಿರೋಧಿಸಿದವನು ಕೆಂಟ್. ಆಪ್ಷನ್ ಎ ಸರಿಯಾದ ಉತ್ತರ, ಕೆಂಟ್ ಆಗಿದೆ. ಮನುಷ್ಯನ ವರ್ತನೆಯ 3 ಮುಖಗಳನ್ನು ತಿಳಿಸಿಕೊಟ್ಟವನು ಸಿಗ್ಮಂಡ್ ಫ್ರಾಯ್ಡ್. ಆಪ್ಷನ್ ಬಿ ಸರಿಯಾದ ಉತ್ತರ. 17ನೇ ಶತಮಾನದಲ್ಲಿ ಮನಸ್ಸು ಮತ್ತು ದೇಹಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿದವನು ರೆನೆ ಡೆಕಾರ್ಟ್. ಸರ್ವರಂತೆ ಮನೋವಿಜ್ಞಾನವು ಈ ವಿಜ್ಞಾನವಾಗಿದೆ, ವರ್ತನೆಯ ವಿಜ್ಞಾನವಾಗಿದೆ. ಇದು ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಅಲ್ಲ. ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ನೃತ್ಯ ಸರಿಯಾದ ಉತ್ತರ. ವ್ಯಕ್ತಿಯ ಜ್ಞಾನಾತ್ಮಕ ಚಟುವಟಿಕೆಗೆ ಉದಾಹರಣೆ ವಿವೇಚನೆ ಮತ್ತು ಆಲೋಚನೆ ಸರಿಯಾದ ಉತ್ತರವಾಗಿರುತ್ತದೆ. ಮನೋವಿಜ್ಞಾನದ ಉದ್ದೇಶದ ಅತಿ ಹೆಚ್ಚು ವ್ಯಾಪಕವಾದ ಹೇಳಿಕೆ ಇದು. ಸರಿಯಾದ ಉತ್ತರ. ಮನೋವಿಜ್ಞಾನದ ಗುರಿ ವರ್ತನೆಯನ್ನು ವಿಶ್ಲೇಷಿಸಿ ಪೂರ್ವಾನುಮಾನ ಮಾಡಿ ಅದನ್ನು ನಿಯಂತ್ರಿಸುವುದು. ಆಪ್ಷನ್ ಬಿ ಸರಿಯಾದ ಉತ್ತರ. ಮನೋವಿಜ್ಞಾನದ ಪದದ ಅರ್ಥ ಆತ್ಮದ ಅಧ್ಯಯನ. ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಮನೋವಿಜ್ಞಾನ ಪದದ ಅರ್ಥ ಆತ್ಮದ ಅಧ್ಯಯನ. ವಿದ್ಯಾರ್ಥಿಯು ವಿಜ್ಞಾನಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ರಿಪೋರ್ಟರ್ ಪತ್ರಿಕೆಯನ್ನು ಓದುವನು. ಅವನಲ್ಲಿ ವರ್ತನಾ ಮಾರ್ಪಾಡನ್ನು ಸೂಚಿಸುವ ಸ್ಪಷ್ಟೀಕರಣ ಯಾವುದು? ಇದರಲ್ಲಿ ಅಭಿರುಚಿ ಉತ್ತರವಾಗುತ್ತದೆ. ಮನೋವಿಜ್ಞಾನವು ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವ ಶಾಖೆ ಶೈಕ್ಷಣಿಕ ಮನೋವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನವು ಒಂದು ಮನೋವಿಜ್ಞಾನದ ಅನ್ವಯದ ಶಾಖೆ. ಮನೋವಿಜ್ಞಾನದ ಪದದ ಅರ್ಥ ಹರಿದು ಬಂದ ದಾರಿಯ ಸರಿಯಾದ ಕ್ರಮ. ಆತ್ಮ, ಮನಸ್ಸು, ಪ್ರಜ್ಞೆ, ವರ್ತನೆ. ಆಪ್ಷನ್ ಬಿ ಸರಿಯಾದ ಉತ್ತರವಾಗಿರುತ್ತದೆ. ಆತ್ಮ, ಮನಸ್ಸು, ಪ್ರಜ್ಞೆ, ವರ್ತನೆ. ಶೈಕ್ಷಣಿಕ ಮನೋವಿಜ್ಞಾನವು ಮೂಲತಃ ಇವುಗಳ ಬಗ್ಗೆ ಚರ್ಚಿಸುತ್ತದೆ. ಇದು ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಮನೋವಿಜ್ಞಾನದ ಬಗ್ಗೆ ಚರ್ಚಿಸುತ್ತದೆ. ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದ ಮನೋವಿಜ್ಞಾನಿ ಯಾರು? ವುಡ್ವರ್ತ್. ಆಪ್ಷನ್ ಸಿ ವುಡ್ವರ್ತ್. ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದವರು ಮ್ಯಾಕ್ಡೈಗಲ್. ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸಲು ಮನೋವಿಜ್ಞಾನದ ತತ್ವಗಳನ್ನು, ಸಿದ್ಧಾಂತಗಳನ್ನು ವೈಜ್ಞಾನಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಸುವುದೇ ಶೈಕ್ಷಣಿಕ ಮನೋವಿಜ್ಞಾನ. ಆಪ್ಷನ್ ಬಿ. ಹುಟ್ಟಿನಿಂದ ಚಟ್ಟದವರೆಗೂ ಜೀವಿಗಳಲ್ಲಾಗುವ ಭೌತಿಕ ಮತ್ತು ಗುಣಾತ್ಮಕ ಬದಲಾವಣೆಗಳನ್ನು ಹಾಗೂ ಇವುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಅಧ್ಯಯನ ಮಾಡುವ ಶಾಖೆ ವಿಕಾಸ ಮನೋವಿಜ್ಞಾನ. ಆಪ್ಷನ್ ಎ. ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ, ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವ ಶಾಖೆಯೇ ಸಾಮಾಜಿಕ ಮನೋವಿಜ್ಞಾನ. ಆಪ್ಷನ್ ಸಿ. ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ಪರಿಣಾಮ ಶಿಕ್ಷಣದಲ್ಲಾದ ಬದಲಾವಣೆ ಇದಾಗಿದೆ. ಶಿಶು ಕೇಂದ್ರಿತ ಶಿಕ್ಷಣ. ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಕ್ರೋ ಮತ್ತು ಕ್ರೋ. ಆಪ್ಷನ್ ಸಿ. ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನ ಜ್ಞಾನ ಅವಶ್ಯಕವೆಂದರೆ ತನ್ನನ್ನು ಅರಿಯಲು, ವಿದ್ಯಾರ್ಥಿಯನ್ನು ಅರ್ಥಮಾಡಿಕೊಳ್ಳಲು, ಪಠ್ಯಕ್ರಮ ಮತ್ತು ಬೋಧನಾ ಪದ್ಧತಿ ಅಳವಡಿಸಿಕೊಳ್ಳಲು. ಈ 3 ಆಪ್ಷನ್ ಕರೆಕ್ಟ್ ಆಗಿವೆ.
ಮಾನಸಿಕ ರೋಗಗಳಿಂದ ಬಳಲುತ್ತಿರುವವರು ಅವರ ವರ್ತನೆ ವೈಪರೀತ್ಯ ಹಾಗೂ ಕಾರಣಗಳನ್ನು ತಿಳಿಯಲು ಅಭ್ಯಾಸ ಮಾಡುವ ಮನೋವಿಜ್ಞಾನದ ಶಾಖೆ ಅಸಾಮಾನ್ಯ ಮನೋವಿಜ್ಞಾನ. ಆಪ್ಷನ್ ಬಿ. ಬೋಧನೆಯಲ್ಲಿ ವಿದ್ಯಾರ್ಥಿಗಳ ಗಮನ ಸೆಳೆಯಲು ವಿಫಲನಾದ ಶಿಕ್ಷಕ ಮಾಡಬೇಕಾಗಿರುವುದು. ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ತನ್ನ ಬೋಧನಾ ವಿಧಾನವನ್ನು ಬದಲಾಯಿಸುವುದು. ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದರೆ ಶಿಕ್ಷಕರು ಕೈಗೊಳ್ಳಬೇಕಾದ ನಿರ್ಣಯ ಮುಂದಿನ ಬೆಂಚಿಗೆ ಅವರನ್ನು ಸ್ಥಳಾಂತರಿಸುವುದು. ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟ ಅರಿಯುವುದು, ಭಾಷೆಯ ಮೇಲಿನ ಪ್ರಭುತ್ವ ಹೊಂದಿರಬೇಕು, ಬೋಧನಾ ವಿಷಯದ ಮೇಲೆ ಪ್ರಭುತ್ವವಿರಬೇಕು. ಎಲ್ಲವೂ ಸರಿಯಾಗಿವೆ. ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದ ಕಾರ್ಯ ಇದಾಗಿದೆ. ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗನುಗುಣವಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ.